ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್. ಸೊ ಇವತ್ತು ಕುಚಿ ಥರದೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಬೆಳಗ್ಗೆನೇ ಚಿಕನ್ ತರಿಸಿದ್ರು. ಸೊ ಇವತ್ತು ಏನಪ್ಪ ಸ್ಪೆಷಲ್ ಅಲ್ಲ, ಒಂಥರ ಬೇಜಾರಿನ ವಿಷಯ ಏನಂತಂದರೆ ಇವತ್ತು ನಾನು ನಮ್ಮ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ ಪಾಪನ ಕರ್ಕೊಂಡು. ಸೊ ನಮ್ಮ ಅತ್ತೆ ನಮ್ಮ ಮಾವಂಗೆ ಅವ್ರಿಗೆಲ್ಲ ಬೇಜಾರಾಗುತ್ತೆ, ಮಗುನ ಇಷ್ಟು ದಿನ ನೋಡಿಬಿಟ್ಟು ಇನ್ಮೇಲೆ ಸ್ವಲ್ಪ ದಿನ ಇರಲ್ಲ ಅಂತಂದಾಗ. ಸೊ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಈ ವ್ಲಾಗ್ ತಮ್ನೇಲ್ ಟೈಟಲ್ ಅದೇನೆ, ನಮ್ಮ ಮನೆಗೆ ನಾನು ವಾಪಸ್ ಹೋಗ್ತಿದ್ದೀನಿ. ಸೊ ಅದಕ್ಕೆ ಅಂದ್ಬಿಟ್ಟು ನನಗೋಸ್ಕರ ಅಂತ ಚಿಕನ್ ತರಿಸಿದ್ದಾರೆ. ಚಿಕನ್ನ ನಾನೇ ಮಾಡ್ತಿದ್ದೀನಿ. ಸೊ ಹೆಂಗೆ ಏನು ಆಯ್ತಾ ಅಂತ ನೋಡೋಣ. ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಜಸ್ಟ್ ಬ್ರಷ್ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಅತ್ತೆ ಹೇಳಿದ್ರು ಏನಾದ್ರು ತಿನ್ಬಿಟ್ಟು ಆಮೇಲೆ ಮಾಡು ಅಂತ. ಬಟ್ ಚಿಕನ್ನೇ ಒಟ್ಟಿಗೆ ತಿನ್ಬಿಡೋಣ ಬ್ರಂಚ್ ಥರ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಮಸಾಲೆ ಎಲ್ಲ ರುಬ್ಕೊಂಡು ಆಗಿದೆ. ಇಲ್ಲಿ ಚಿಕನ್ ಬೇಯ್ತಾ ಇದೆ ಆ್ಯಂಡ್ ಇಲ್ಲಿ ಕಬಾಬು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕು ಇವತ್ತು. ಮುದ್ದೆ ಕೂಡ ಮಾಡಿಟ್ಟಿದ್ದಾರಂತೆ. ನನಗೇನೋ ಮುದ್ದೆ ಇಷ್ಟ ಆಗುತ್ತೆ ಚಿಕನ್ ಸಾರು ಜೊತೆಗೆ. ನಮ್ಮೂರು ಸ್ಟೈಲ್ ಚಿಕನ್ ಸಾಂಬಾರಲ್ಲ, ಒಂಥರ ಗ್ರೇವಿ ಥರ ಬರುತ್ತೆ, ಆ ಥರ ಮಾಡ್ತಿದ್ದೀನಿ. ಸೊ ನೋಡೋಣ ಹೇಗೆ ಹೋಗುತ್ತೆ ಇವತ್ತಿನ ವ್ಲಾಗ್ ಅಂತ. ಸ್ಕಿಪ್ ಮಾಡಿದೆ, ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ. ಸೊ ಅಪ್ಪ ಮಗಳು ಏನು ಮಾಡ್ತಿದ್ದಾರೆ ತೋರಿಸ್ತೀನಿ ನಿಮಗೆ. ನೋಡಿ, ಬೀರೇಶ್ ಬರೀ ಇದೇ ಆಯಿತು, ರಾಣಿ ಕೂದಲೆಲ್ಲ ಅಂದರು ಇದೆಯಾ ಏನು ಎತ್ತ ಅಂತ ನೋಡ್ತಿರ್ತಾರೆ. ಹೆಣ್ಮಗು ಹಾಯ್ ಹಾಯ್, ಏನು ಮಾಡ್ತಿದ್ಯಮ್ಮ? ಸೊ ಚಿಕನ್ನು ಬೇಯ್ತಾ ಇದೆ. ಎಷ್ಟು ಬೇಗ ಆಗುತ್ತೋ ಅನ್ನಿಸ್ತಿದೆ, ಹೊಟ್ಟೆ ಎಸ್ತಿತಾ ಇದೆ. ಬಟ್ ಫಸ್ಟೇ ಚಿಕನ್ ತಿನ್ನಬೇಕು ಅಂತಲೇ ವೆಯ್ಟ್ ಮಾಡ್ತಾ ಇದ್ದೀನಿ ನಾನಂತೂ. ಏನು ಗೊತ್ತಾ, ಅದು ಚಿಕನ್ ತಿನ್ನೋವರೆಗೂ ಚಿಕನ್ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಒನ್ಸ್ ತಿಂದ ಮೇಲೆ ಅಯ್ಯೋ ತಿನ್ಬೇಕಿತ್ತ, ನಾವು ನೆಕ್ಸ್ಟ್ ಟೈಮಿಂದ ಬಿಟ್ಬಿಡೋಣ ಅನ್ನೋ ಥರ ಅನಿಸುತ್ತೆ. ಬಟ್ ಬಿಡೋದಕ್ಕಾಗೋದಿಲ್ಲ. ನಾನು ಟ್ರೈ ಮಾಡ್ತಿದ್ದೀನಿ ಆದಷ್ಟು ಬಿಡೋದಕ್ಕೆ. ಬಟ್ ಈಗ ಬ್ರೆಸ್ಟ್ ಫೀಡಿಂಗ್ ಇರೋದ್ರಿಂದ, ಫೀಡ್ ಮಾಡ್ತಿರೋದ್ರಿಂದ ಪಾಪುಗೆ ಸ್ವಲ್ಪ ತಿನ್ನೋಣ ಅಂತಲೇ ಅನಿಸುತ್ತೆ. ನನಗೆ ಎನರ್ಜಿ ಬೇಕು. ಸೊ ಅದಕ್ಕೇ ಇನ್ನೇನು 14th ಲಾಸ್ಟ್ ಆಗುತ್ತೆ. ಮತ್ತೆ ಇನ್ನು ಧನುರ್ಮಾಸ ಸ್ಟಾರ್ಟ್ ಆಯಿತು ಅಂತಂದರೆ ತಿನ್ನಂಗಿಲ್ಲ, ನಾವು ತಿನ್ನೋದಿಲ್ಲ ಆ್ಯಕ್ಚುಲಿ. ಸೊ ಹಾಗೆ ಯಾರಿಗೆಲ್ಲ ಹಿಂಗೆ ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ. ತಿನ್ನೋವರೆಗೂ ಎಲ್ಲ ಐಟಮ್ಸು ಅಷ್ಟೇನೆ, ತಿನ್ನೋವರೆಗೂ ಅದು ತಿನ್ಬೇಕು ಅನ್ನಿಸ್ತಾ ಇರುತ್ತೆ. ಬಟ್ ತಿಂದ ಮೇಲೆ ಮೊಕ್ಕೊಡ್ದಂಗೆ ಆಗುತ್ತೆ, ಅಯ್ಯೋ ಬೇಕಿತ್ತ ಇದು ಇನ್ನೊಂದ್ಸತಿ ತಿನ್ನಲೇಬಾರ್ದಪ್ಪ ಅಂತ. ಬಟ್ ನೆಕ್ಸ್ಟ್ ಡೇಗೆ ಮತ್ತೆ ತಿನ್ನಬೇಕು ಅಂತ ಅನಿಸಿರುತ್ತೆ. ಈ ಥರ ನನಗಂತೂ ಹಂಗೆ ಅನಿಸೋದು. ನಿಮ್ಗೆಲ್ಲರಿಗೂ ಹೆಂಗೆ ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಚಿಕನ್ ಎಲ್ಲ ಆದಮೇಲೆ ನಾನು ನಿಮಗೆ ಮತ್ತೆ ವಾಪಸ್ ಸಿಗ್ತೀನಿ. ಗೊತ್ತಿಲ್ಲ, ಇವತ್ತು ಒಂದು 2:30, 3 o'clock ಹಂಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಹೇಗೆ ಹೋಗುತ್ತೆ ಅಂತ. ಲೆಟ್ಸ್ ಕಂಟಿನ್ಯೂ ದ ವ್ಲಾಗ್. ಸೊ ಗೈಸ್, ಮಸಾಲೆ ಆ್ಯಡ್ ಮಾಡಿ ಆಯಿತು. ಸಖತ್ತಾಗಿ ಘಮ್ ಅಂತ ಇದೆ. ಬಟ್ ಕಲರ್ ಕಮ್ಮಿ ಅಂತ ಅನ್ನಿಸ್ತಾ ಇದೆ. ನಮ್ಮದೆಲ್ಲ ರೆಡ್ ಕಲರ್ ಇರುತ್ತೆ. ಸೊ ಇದು ಸ್ವಲ್ಪ ಬ್ರೌನ್ ಕಲರ್, ಗೋಲ್ಡನ್ ಬ್ರೌನ್ ಕಲರ್ ಇದೆ. ಸೊ ನೋಡೋಣ, ಟೇಸ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡುವ. ಆ್ಯಂಡ್ ಇನ್ನೊಂದು ತೋರಿಸ್ತೀನಿ ನಿಮಗೆ. ಇಲ್ಲಿ ಇನ್ನೂ ಚಿಕನ್ನು ಬೇಯ್ತಾ ಇದೆ. ಅಲ್ಲಿ ನೋಡಿ, ಆಗಲೇ. ಹಲೋ, ಇನ್ನೂ ಆಗಿಲ್ಲಮ್ಮ ಮೇಡಮ್, ಇನ್ನೂ ಆಗಿಲ್ಲ, ಹೋಗಿ. ಸೊ ಇದು ಕುದ್ದ ಮೇಲೆ ತಿನ್ನಬೇಕು. ನಾನು ಯಾಕೋ ಸ್ವಲ್ಪ ಓವರಾಗಿ ಆಡ್ತಾ ಇದ್ದೀನಲ್ಲ, ಸಾರಿ ಗೈಸ್. ಸೊ ಗೈಸ್, ನಾನು ನಮ್ಮದು ಎಂಗೇಜ್ಮೆಂಟ್ ಆ್ಯನಿವರ್ಸರಿದು ಫೋಟೋ ಹಾಕಿದ್ನಲ್ಲ. ಸೊ ಅದಕ್ಕೆ ತುಂಬ ಜನ ಕಮೆಂಟ್ ಹಾಕಿದ್ದಾರೆ. ಏನಂತಂದರೆ, ಅಣ್ಣ ಎಷ್ಟು ಸಣ್ಣ ಇದ್ದಾರೆ, ಇವಾಗ ಗುರ್ತೇ ಸಿಗ್ತಾ ಇಲ್ಲ ಅವರು ಅಂತ ಅಂದ್ಬಿಟ್ಟು ಅಂತ ಹೇಳ್ತಿದ್ದಾರೆ. ಸೊ ಅದನ್ನ ನೋಡ್ಬಿಟ್ಟು ಬೀರೇಶ್ ಛೇ ಹಿಂಗಾಗಬಾರ್ದಿತ್ತು ಅಂತ ಅನ್ಕೊತಿದ್ರು. ಸೊ ಅವ್ರಿಗೆ ಒಂದು ಚಾಲೆಂಜ್ ಕೊಡೋಣ.
ಅದೇನು ಅಂತ ನಾನು ಈ ವ್ಲಾಗಲ್ಲಿ ಹೇಳೋದಿಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಏನು ಎತ್ತ ಅಂತ ಅಂದ್ಬಿಟ್ಟು. ಅವ್ರಿಗಿನ್ನ ಗೊತ್ತಿಲ್ಲ ಏನು ಚಾಲೆಂಜು ಏನು ಎತ್ತ ಅಂತ. ಸೊ ನಾನೇ ಕೊಡ್ತಿರೋದು ಚಾಲೆಂಜು. ಅದರಲ್ಲಿ ಅವ್ರು ವಿನ್ ಆದರು ಅಂತಂದರೆ ಅವ್ರಿಗೊಂದು ಪ್ರೈಸ್ ಇರುತ್ತೆ. ಸೊ ಅದೇನು ಅಂತ ತಿಳ್ಕೊಬೇಕಂದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೆಕ್ಸ್ಟ್ ವ್ಲಾಗ್ನ ನೋಡ್ಬೇಕು ನೀವು. ಸೊ ತುಂಬ ಜನ ಹೇಳ್ತಿದ್ದಾರೆ ನೀವಿಬ್ಬರು ಎಷ್ಟು ಸಣ್ಣ ಇದ್ದೀರಾ, ಅಣ್ಣ ಎಷ್ಟು ಚೆನ್ನಾಗಿದ್ದಾರೆ, ತುಂಬ ಸಣ್ಣ ಇದ್ದಾರೆ, ಆ ಥರ ಆಗಕ್ಕೆ ಹೇಳಿ ಮತ್ತೆ ಅಂತ ಎಲ್ಲ ಹೇಳ್ತಿದ್ರು. ಸೊ ನೋಡೋಣ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ ಅದೇನಂತ. ಇಲ್ಲಿ ಕಿತ್ತಿದ್ದ ಹಾಂ ಇದು ಕಿತ್ತಿತ್ತಾನೆ ನೋಡಿ ಗೈಸ್. ನಮ್ಮ ಮನೆ ಹತ್ರನೇ ಈ ಥರ ಎಲ್ಲ ಸೊಪ್ಪು ಸಿಗುತ್ತೆ. ಏನು ಸೊಪ್ಪತ್ತೆ ಇದು? ಪಾಲಕ್. ಚಕ್ಕೋತ ಸೊಪ್ಪು ಅಂತೆ ಇದು. ಸೊ ನಮ್ಮ ಮನೆ ಹತ್ರನೇ ಕಿತ್ಕೊಂಡಿರೋದು, ಫ್ರೆಶ್ ಆಗಿ ಕಿತ್ತು ಫ್ರೆಶ್ ಆಗಿ ತಿಂತೀವಿ ನಾವು. ಆ್ಯಂಡ್ ಇಲ್ಲೂ ಕೂಡ ಕಿತ್ತಿಟ್ಟಿದ್ದಾರೆ ನಮ್ಮ ಮನೆಗೆ ಅಂತ ಅಂದ್ಬಿಟ್ಟು. ಈ ಥರದ್ದೆಲ್ಲ ಫ್ರೆಶ್ ಆಗಿ ಸಿಗುತ್ತೆ ಗೈಸ್ ಇಲ್ಲಿ. ಆ್ಯಂಡ್ ನಮ್ಮತ್ತೆ ಇಲ್ಲಿ ನಾನು ತೋರಿಸಿದ್ದೀನಿ ಅನ್ಸುತ್ತೆ, ಇಲ್ಲೆಲ್ಲ ಗಿಡ ಹಾಕ್ಕೊಂಡಿದ್ದಾರೆ. ಸೊ ಇನ್ನೊಂದಿನ ಯಾವಾಗ ನಾನು ಬಂದಾಗ ತೋರಿಸ್ತೀನಿ. ಆ್ಯಂಡ್ ನಮ್ಮ ಅಜ್ಜಿ ಕೂಡ ವ್ಯವಸಾಯ ಮಾಡ್ತಾರೆ. ಇನ್ನೂ ಇಷ್ಟು ವಯಸ್ಸಾದ್ರೂ ವ್ಯವಸಾಯ ಮಾಡ್ತಾರೆ. ಅವರೇ ಹಾಕಿರೋದು. ಹೌದಾ? ಸ್ವಲ್ಪ ಒಳಗಡೆನೂ ಹಾಕ್ಕೊಂಡಿದ್ದಾರೆ, ಹೊರಗಡೆನೂ ಹಾಕ್ಕೊಂಡಿದ್ದಾರೆ. ಅದನ್ನು ಕಿತ್ಕೊಂಡಿರೋದು ಫ್ರೆಶ್ ಆಗಿ ಕಿತ್ತು ಫ್ರೆಶ್ ಆಗಿ ಮಾಡಿಕೊಂಡು ತಿನ್ನೋದು. ಸೊ ನೋಡೋಣ, ಇನ್ನು ಬಂದ ಮೇಲೆ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಗಾರ್ಡನ್ ಅಲ್ಲ ಡೂಡ್. ವೆಜಿಟೇಬಲ್ಸು ಫ್ರೂಟ್ಸು ಬಂದೆ. ಸೊ ಗೈಸ್ ನೋಡಿ, ಚಿಕನ್ನು ಈ ಥರ ಸೈಡಲ್ಲಿ ಎಣ್ಣೆ ಬಿಟ್ಕೊಂತು ಅಂತಂದರೆ ಸಕ್ಕದಾಗಿ ಆಗಿದೆ ಅಂತ ಅರ್ಥ. ಈಗ ನಾವು ಸಾಂಬಾರನ್ನ ಆಫ್ ಮಾಡ್ಕೊಳ್ಬೋದು ಅಂತ ಅರ್ಥ. ಒಂಚೂರು ಕಲರ್ ಇದ್ದಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು ಅನಿಸುತ್ತೆ. ಬಟ್ ನೋಡೋಣ, ಟೇಸ್ಟು ಉಪ್ಪು ಗಿಪ್ಪು ಎಲ್ಲ ನೋಡಬೇಕಲ್ಲ. ನಾನು ಈಗ ಏನು ಮಾಡ್ತೀನಿ ಅಂದರೆ ಹಾಕ್ಕೊಂಡು ತಿಂದ್ಬಿಡ್ತೀನಿ ಫಸ್ಟು. ಹೊಟ್ಟೆ ಹಸಿತಾ ಇದೆ. ಸೊ ಗೈಸ್, ಚಿಕನ್ ಸಾರು ಮುದ್ದೆ ಬ್ಯಾಟಿಂಗ್ ಮಾಡುವ. ಈಗ ಎಷ್ಟು ಬಿಸಿ ಬಿಸಿ ಹೊಗೆ ಹೋಗ್ತಾ ಇದೆ ನೋಡಿ. ಸೊ ನನಗೆ ತಿನ್ಬಿಟ್ಟು ಸಿಗ್ತೀನಿ ನಾನು. ಅದರದ್ದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ. ವೀರೇಶ್ ಚಿಕನ್ ಎಲ್ಲ ತಿನ್ಬಾರ್ದು ಅಂತ ಹೇಳ್ಕೊಡ್ತಿದ್ದಾರೆ ಮಗಳಿಗೆ. ಸೊ ಏನಂದರೆ ನನಗೆ ಏನಕ್ಕೆ ಚಿಕನ್ ಸಾರು ಇಷ್ಟ ಆಗುತ್ತೆ ಅಂತಂದರೆ, ನಂಗೆ ಪೀಸಸ್ ಏನು ಇಷ್ಟ ಆಗಲ್ಲ, ಬಟ್ ಸಾಂಬಾರು ಟೇಸ್ಟ್ ನನಗೆ ಇಷ್ಟ ಆಗುತ್ತೆ. ಬೇರೆ ವೆಜ್ಜಲ್ಲಿ ನಾನು ಟ್ರೈ ಮಾಡಿಲ್ಲ ಈ ಥರ ಸಾಂಬಾರು ಮಾಡೋದು, ಟ್ರೈ ಮಾಡಬೇಕು ನೋಡುವ. ಸೊ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಟೇಸ್ಟು ಕೂಡ ಆಮೇಲೆ ಹೇಳ್ತೀನಿ, ನನ್ನ ಕೈಯಲ್ಲಿ ತಡೆಯೋಕ್ಕಾಗ್ತಾಯಿಲ್ಲ. ಆಮೇಲೆ ಸಿಗ್ತೀನಿ. ಸೊ ಗೈಸ್, ಈಗ ಸ್ವಲ್ಪ ಹೊತ್ತು ಮಲಗಿದ್ಲಷ್ಟೇ, ಎದ್ಬಿಟ್ಲು ಮತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ, ತುಂಬ ಜನ ಕೇಳ್ತಿದ್ದೀರಾ ಸಾಲಿಡ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೀನಿ ಇನ್ನೂ ಇಲ್ಲ ಅಂತ ಅಂದ್ಬಿಟ್ಟು. ಪೂಜೆ ಮಾಡಿಸ್ಬೇಕು, ಇನ್ನು ನೆಕ್ಸ್ಟ್ ವೀಕ್ ಮಾಡಿಸ್ಬೇಕು, ಡೇಟ್ ಕೊಟ್ಟಿದ್ದಾರೆ. ಸೊ ಒಬ್ಬರು ಕೇಳಿದ್ದೀರಾ ಸಾಲಿಡ್ ಸ್ಟಾರ್ಟ್ ಮಾಡಿದಾಗ ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು. ಸೊ ನಾನು ಕೂಡ ಹೇಳಿದ್ದೆ ಮಾಡ್ತೀನಿ ಅಂತ, ಏನೇನು ಮಾಡ್ತೀವಿ ಅಂತ. ಇವತ್ತು ಏನಪ್ಪ ಅಂತಂದರೆ, ನಮ್ಮ ಮನೆ ಹತ್ರ ಆಂಟಿ ಬರ್ತಾರೆ, ಅಂದರೆ ನಮ್ಮ ರಿಲೇಟಿವೇನೆ. ಸೊ ಅವರು ವೈಟ್ ರಾಗಿ ತಂದುಕೊಟ್ಟಿದ್ರು ಮಗುಗೆ ಅಂತ ಅಂದ್ಬಿಟ್ಟು, ಬಿಳಿ ರಾಗಿ. ಸೊ ಅದನ್ನು ನಮ್ಮತ್ತೆ ಸ್ವಲ್ಪ ತೊಳೆದ್ಬಿಟ್ಟು ಮೊಳಕೆ ಬರೆಸಿ ಬಿಸಿಲಿಗೆ ಒಣಗಾಕಿದ್ದಾರೆ. ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ನೋಡಿ, ಸ್ವಲ್ಪ ಮೊಳಕೆ ಬಂದಿದೆ, ಕಾಣಿಸ್ತಾ ಇದೆಯಾ? ಸಾಕಿಷ್ಟು ಬಂದರೆ. ಇದೊಂಥರ ಬಿಳಿ ರಾಗಿ, ಕಪ್ಪು ರಾಗಿ ಬರೋದಿಲ್ಲ, ಒಣಗಾಕಿದ್ದಾರೆ. ಬಿಳಿ ರಾಗಿ ಇದೊಂಥರ. ಸೊ ಇದನ್ನು ಏನು ಮಾಡಬೇಕು, ಹೆಂಗೆ ಮೊಳಕೆ ಬರೆಸ್ಬೇಕು ಅಂತಂದರೆ, ಫಸ್ಟು ರಾಗಿನ ಚೆನ್ನಾಗಿ ತೊಳ್ಕೊಬೇಕು. ಅಂದರೆ ಅದರಲ್ಲಿ ಕಲ್ಲು ಮಣ್ಣು ಅಥವಾ ಬೇರೆ ಏನೋ ಕಸ ಕಡ್ಡಿ ಏನೂ ಇರಬಾರ್ದು. ಚೆನ್ನಾಗಿ ಅಂದರೆ ಸೋಸ್ಕೊಂಡು ಅದಾದಮೇಲೆ ತೊಳೆದ್ಬಿಟ್ಟು 1 ನೈಟ್ ಫುಲ್ಲು ನೀರಲ್ಲಿ ನೆನೆ ಹಾಕಿ, ಅದ್ರ ಮಾರನೇ ದಿನ ನೀರನ್ನೆಲ್ಲ ಸೋಸ್ಕೊಂಡು ಒಂದು ಬಟ್ಟೆಗೋ ಅಥವಾ ಒಂದು ಪಾತ್ರೆಗೋ ರಾಗಿನೆಲ್ಲ ಕಟ್ಟಿಟ್ಬಿಡಿ. ಬಟ್ಟೆನಲ್ಲಿ ಕಟ್ಟಿಟ್ಬಿಟ್ರೆ
ಅದು ಇನ್ನು ಒನ್ ಡೇ ಅಥವಾ 1.5 ಡೇ 2 ಡೇಸಿಗೆ ಈ ಥರ ಮೊಳಕೆ ಬರುತ್ತೆ. ಸೊ ಆ ಮೊಳಕೆ ಬಂದಿರೋದನ್ನ ನೀವು ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಬೇಕು. ಚೆನ್ನಾಗಿ ಬಿಸಿಲಲ್ಲಿ ಒಣಗಿದ ಮೇಲೆ ಅದನ್ನು ಸ್ವಲ್ಪ ಒಂಥರ ರೋಸ್ಟ್ ಆಗುತ್ತಲ್ಲ, ತುಂಬ ರೋಸ್ಟ್ ಅಲ್ಲ, ಒಂಥರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಬಾಣಲಿನಲ್ಲಿ. ಸೊ ಅದನ್ನೆಲ್ಲ ತೋರಿಸ್ತಲ್ಲ, ಯಾಕೆ ಅಂತಂದರೆ ನಮ್ಮ ಅತ್ತೆ ಮಾಡಿ ಕಳಿಸ್ತೀನಿ ಅಂತಂದ್ರು. ನಾವು ಇವತ್ತು ಹೊರಡ್ತಿದ್ದೀವಲ್ಲ, ಸೊ ಅದಕ್ಕೇ ಇನ್ನು ರಾಗಿ ಕೂಡ ಒಣಗಿಲ್ಲ. ಒಣಗಿದ ಮೇಲೆ ಒಂದು ಸ್ವಲ್ಪ ಬಾಣಲಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು. ಅದಾದಮೇಲೆ ಅದನ್ನು ಪೌಡ್ರ್ ಮಾಡಿಕೊಂಡು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ಮತ್ತು ಇದು ಸರಿ ಮಾಡಬೇಕಾದ್ರೆ ನೀವು ಅದನ್ನು ಒಂದು ಸ್ಪೂನ್ ಅಥವಾ 2 ಸ್ಪೂನ್ ಹಾಕ್ಕೊಂಡು ಸರಿ ಮಾಡ್ಕೊಬೋದು. ಸೊ ಅದು ಸರಿ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಏನು ಎತ್ತ ಅಂತ ಅಂದ್ಬಿಟ್ಟು. ಆ್ಯಂಡ್ ಇನ್ನೊಂದು ನಿಮಗೆ ಹೇಳಲಿಲ್ಲ ಏನಪ್ಪ ಅಂತಂದರೆ, ನಾವು ಪಾಪುಗೆ ಅಂತ ಅಂದ್ಬಿಟ್ಟು ದೇಸಿ ಬೆಣ್ಣೆ ತರಿಸಿದ್ದೀವಿ. ಸೊ ಅದು ಮಲ್ಲೇಶ್ವರಮಲ್ಲಿ ಹೋಗಿ ನಾನು ಮಮ್ಮಿ ತೊಗೊಂಬಂದ್ವಿ. ಐ ಥಿಂಕ್ ಅದ್ರದ್ದು ವೀಡಿಯೋ ನಾನು ಮಾಡಿಕೊಂಡೇ ಇಲ್ಲ. ಹೋದಾಗ ನಾನು ತೋರಿಸ್ತೀನಿ ಯಾವುದು ಬ್ರ್ಯಾಂಡ್ ತೊಗೊಂಡಿರೋದು ಅಂತ ಅಂದ್ಬಿಟ್ಟು. ಅದು ತುಂಬ ಒಳ್ಳೆ ರಿವ್ಯೂಸ್ ಇತ್ತು ಅಲ್ಲಿ. ಅಂದರೆ ಯಾವುದು ಕೆಮಿಕಲ್ಸ್ ಏನು ಆ್ಯಡ್ ಮಾಡ್ದಿರಾ ಡೈರೆಕ್ಟ್ ಹಸುವಿಂದ ಮೊಸರು ಮಾಡಿ ಮೊಸರಿಂದ ಬೆಣ್ಣೆ ತೆಗೆದಿರೋದು ಅಂತ ಹೇಳಿದ್ರು. ಸೊ ಅದು ಯಾವುದು ಅಂತ ತೋರಿಸ್ತೀನಿ. ಆ್ಯಂಡ್ ತುಪ್ಪ ಕೂಡ ಮಾಡಾಯಿತು. ಅರ್ಧ kg ತೊಗೊಂಬಂದಿದ್ದು, ಅದು 1 kgನೇ 900 ರೂಪಾಯಿ, ಅರ್ಧ kgಗೆ 450 ರುಪೀಸ್ ಏನೋ ಆಯಿತು. ಹೇಗಿರುತ್ತೆ ಟೇಸ್ಟ್ ಅಂತ ತೊಗೊಂಬಂದ್ವಿ. ಆ್ಯಕ್ಚುಲಿ ಚೆನ್ನಾಗಿದೆ. ಮಕ್ಳಿಗೆ ಅದನ್ನೇ ಕೊಡೋದು ಬೆಟರು. ಬೇರೆ ಈ GRB ಮತ್ತು ನಂದಿನಿ ಅದೆಲ್ಲ ಕೊಡೋದಕ್ಕಿಂತ ಈ ಥರ ದೇಸಿ ತುಪ್ಪ ಅಥವಾ ಬೆಣ್ಣೆ ಎಲ್ಲಿ ಸಿಗುತ್ತೋ ಅಲ್ಲಿ ತೊಗೊಂಡು ಮಾಡ್ಕೊಳ್ಳೋದು ಬೆಸ್ಟು ನನ್ನ ಪ್ರಕಾರ. ಸೊ ನಾನು ರಾಗಿದು ಸರಿ ಮಾಡ್ತೀವಲ್ಲ ಆವಾಗ ಹೇಗೆ ಏನು ಅಂತ ತೋರಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ರಾಗಿನ ಒಣಗಾಕಿದ್ದಾರೆ, ಅದು ಒಣಗಬೇಕು ಅಷ್ಟೇನೆ. ಒಣಗಾದ್ಮೇಲೆ ಫ್ರೈ ಮಾಡಿ ಪೌಡ್ರ್ ಮಾಡಿ ಅತ್ತೆ ಕೊಟ್ಟು ಕಳಿಸ್ತಾರೆ, ಅಲ್ಲಿ ಮಾಡ್ಕೊತೀವಿ. ಸೊ ಇದು ಹೇಳಬೇಕಿತ್ತು, ಮರ್ತೇ ಹೋಗ್ಬಿಟ್ಟಿದ್ದೆ ನಾನು, ಅದಕ್ಕೆ ಹೇಳೋಣ ಅಂತ ಬಂದೆ. ಸೊ ಗೈಸ್, ರೆಡಿ ಆಗಿದ್ದಾಯಿತು. ಇನ್ನು ಪ್ಯಾಕಿಂಗ್ ಮಾಡಿಲ್ಲ, ಪ್ಯಾಕಿಂಗ್ ಮಾಡಬೇಕು. ಪಾಪು ಮಲಗಿದ್ದಾಳೆ. ಅವಳೆದ್ದ ಮೇಲೆ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಹೊರಡಬೇಕು. ಆ್ಯಂಡ್ ಬಿಸಿ ಬಿಸಿ ಕಬಾಬ್ ಹಾಕ್ಕೊಂಡಿದ್ದೀನಿ. ಸೊ ಬ್ರಂಚ್ ಮಾಡಿದ್ನಲ್ಲ ಅಷ್ಟೇ ಸಾಕು, ನನಗೆ ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ. ಸೊ ಕಬಾಬ್ ತಿಂದ್ಬಿಟ್ಟು ಹೊರಡಬೇಕು. ಪಾಪ ಎದೊಳ್ಳಿ, ಅವಳಿನ ಮಲಗಿದ್ದಾಳೆ. ಅವಳಿಗೂ ಸ್ನಾನ ಮಾಡಿಸಿದ್ದಾಯಿತು, ನಾನು ಫ್ರೆಶ್ ಅಪ್ ಆಗಿದ್ದಾಯಿತು. ಅಳ್ತಾ ಇದ್ಲು ತುಂಬ. ಸ್ನಾನ ಮಾಡಿಸಿ ಬಿಸಿ ಬಿಸಿ ನೀರು ಹಾಕಿದ್ವಲ್ಲ, ಸಿಕ್ಕಾಪಟ್ಟೆ ನಿದ್ದೆ ಬಂದುಬಿಡ್ತು ಅವಳಿಗೆ, ಮಲಗಿದ್ದಾಳೆ. ಸೊ ಬಂದ ಮೇಲೆ ಏನು ಹೇಳ್ತಿದ್ದೀನಿ ನಾನು, ಅವಳು ಎದ್ದ ಮೇಲೆ ಹೊರಡಬೇಕು. ಸೊ ತಿನ್ನೋಣ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಅಭಿರಶಿಗೆ ನಮ್ಮ ಅತ್ತೆ ಪಾಪ ಅವ್ರು ತಿನ್ನಲ್ಲ ನಾನ್ ವೆಜ್ ಅಂತ ಚಪಾತಿ ಮತ್ತು ಪನ್ನೀರ್ ಗ್ರೇವಿ ಮಾಡಿದ್ದಾರೆ. ಹೌ ಇಸ್ ಇಟ್ ಡೂಡ್? ಬಾಯಿ ಓಪನ್ ಆಗೋದಿಲ್ವಾ ತಿಂತಾ ಇದ್ದೀರಂತ? ಸೊ ಅದು ಸ್ವಲ್ಪ ವಿನತಂಗೆ ಎತ್ಕೊಂಡು ಹೋಗ್ತೀನಿ. ಅವಳು ಕೂಡ ನಾನ್ ವೆಜ್ ತಿನ್ನಲ್ಲ, ಒಬ್ಬಳೇ ಇದ್ದಾಳೆ ಪಾಪ, ಮದುವೆಗೆ ಹೋಗಿದ್ದಾರೆ ಎಲ್ಲರೂ. ಸೊ ಅದಕ್ಕೆ ಅವಳಿಗೂ ಸ್ವಲ್ಪ ಎತ್ಕೊಂಡು ಹೋಗ್ತೀನಿ. ಸೊ ಗೈಸ್, ಎಲ್ಲ ಪ್ಯಾಕ್ ಆಗಿದೆ. ಇವಾಗ ಇದೊಂದು ಎತ್ಕೊಳ್ಬೇಕು ಇವಾಗ. ಸೊ ಗೈಸ್, ಪಾಪು ಎದ್ಲು, ನಾವು ರೆಡಿ ಆದ್ವಿ ಹೊರಡೋದಕ್ಕೆ. ಸೊ ಎಲ್ಲ ಪ್ಯಾಕು ಕೂಡ ಆಯಿತು, ಹೊರಡೋದಕ್ಕೆ ರೆಡಿ ಕೂಡ ಆಗಿದ್ದೀವಿ ಅಲ್ಲ ಮಗನೆ? ಅದೆಲ್ಲ ತೆಗ್ದುಬಿಟ್ಟೆ. ನನ್ನ ಮಗುನ ಎತ್ಕೊಂಡಿದ್ದೀನಿ ಡೂಡ್. ಇದಕ್ಕೆ ಯಾರು ಪ್ಯಾಂಟ್ ಹಾಕಿರಿ ನಿಂಗೆ? ನೋಡು, ಇದೇ ಹಂಗೆ ಡ್ರೆಸ್ ಸೂಪರ್ ಅಲ್ಲ? ನೀನ್ ಟಿವಿ ನೋಡೋದ್ ಬಿಟ್ಟಿಲ್ಲ ನೋಡು. ಕೊಟ್ಬೋದು, 10 ರೂಪಾಯಿ 20 ರೂಪಾಯಿನೂ ಕೊಟ್ಬಿಡ್ರಿ ಅವ್ರು, ಇಸ್ಕೊಳ್ಳಿಲ್ಲ ಅಂದ್ರೂ. ಹೌದಾ? ರಾಣಿ ಬಾಯ್ ಮಾಡೆ ತಂಗಿ. ಇಲ್ಲ, ಹಂಗೆ ಅಳಲ್ಲ ಯಾವಾಗ್ಲೂ, ಸುಮ್ಮನೆ ಕೊಯ್ ಅಂತಾಳೆ. ಕಣ್ಣಲ್ಲಿ ನೀರು ಬರಲ್ಲ ಇವತ್ತೇ. ಯಾಕೆ ಅಜ್ಜಿ ಮಾತಾಡ್ಸಿದ್ದಿ ಕಣ್ಣಲ್ಲಿ ನೀರು ಬಂದಿದ್ದು?
ಹೋಗಲ್ಲ ಅರ್ಧ ಸರಿ ಹೋಗಿ ವಾಪಸ್ ಹೊಡೆದಾಕ್ಬಿಡ್ತೀನಿ ನೋಡಿ ಎಷ್ಟು ಬ್ಯಾಗು ಗುರು. ಇವರಿಬ್ರು ಬಿಟ್ಬಿಟ್ಟು ಅಲ್ಲ ಡೋಂಟ್ ಬರೀ 5 ದಿನಕ್ಕೆ ಇಷ್ಟು ಬ್ಯಾಗು, ಇನ್ನ ಬರಂಗಿಲ್ಲ ಹೆಂಗೆ. ಸರಿ ಹೊರಟಿದ್ದೀವಿ. ಅಲ್ವಾ ಮದ್ದೆ ನಿಶ್ಚಿತ ತೆಗ್ದಾಕಿಲ್ಲ ಬಂಗಾರ ತೆಗ್ದಾಕಿಲ್ಲ ನೀ ಚಾಮಿ ಸರ್ ಲಾಕ್ ಆಗಿದೆ, ಲಾಕ್ ತೆಗೀರಿ. ಬಾಯ್ ಮಗಳೇ. ಓಯ್ ಬಾಯ್ ಮಾಡಿ ಚಿಕ್ಕಪ್ಪಂಗೆ. ಬಾಯ್ ಮಾಡ್ಬಿಡು. ಬಾಯ್ ಅಮ್ಮ ಇಂತಗಡೆ ನಾಯಿ ಮಲ್ಗತ್ತೆ ಎಪ್ಸು. ಬಾಯ್ ಮಾಡಿ ಎಲ್ಲರಿಗೂ. ಬಾಯ್ ಮಾಡು ಮಗಳೇ. ಅಲ್ಲಿ ನೋಡು. ಬಾಯ್ ಹಾಕೊಂಡು ಇರು ಗೊಳ್ಳಳ್ಳಿ ನೋಡ್ತಾವಳ್ಳೆ. ತಿರುಗಿ ಈ ಥರ ನೋಡ್ತಾವಳೆ. ಈ ಕಡೆ ಕೂತ್ಕೊಂಡಿದ್ರೆ ಅದಕ್ಕೆ ಹೆಂಗೆ ತಿರ್ಸ್ಕೊಡಿದ್ವಿ. ಆ್ಯಕ್ಚುಲಿ ಈ ಡ್ರೆಸ್ಸು ಅವ್ರ ಚಿಕ್ಕಪ್ಪ ಕೊಡಿಸಿದ್ದು. ಆ್ಯಂಡ್ ಅಂದ್ರೆ ಒಬ್ರು ಕೇಳಿದ್ರು, ನಿಮ್ಮ ಅಂದರೆ ನಿಮಗೆ ಮೈದ್ನ ಅಥವಾ ನಾದ್ನಿ ಯಾರೂ ಇಲ್ವಾ ಅಂತ ಅಂದ್ಬಿಟ್ಟು. ಸೊ ಇದ್ದಾರೆ, ಮೈದ್ನ ಒಬ್ಬ ಇದ್ದಾನೆ, ಅಂದರೆ ಬೀರೇಶ್ ಅವರ ತಮ್ಮ. ಸೊ ಆನ್ಸರ್ ಸಿಕ್ತು ಅನ್ಕೊಂತೀನಿ. ಅವನೇ ಕೊಡ್ಸಿದ್ದಿ ಬಟ್ಟೆ ಜೊತೆಗೆ. ಇಲ್ಲಿ ರೈಟ್ ತಗೊಳ್ಳಿ. ಬಸ್ ಬೇರೆ ಬರ್ತೈತೆ. ಸೊ ಇನ್ನೊಂದೇನಂದರೆ ಇನ್ನೊಬ್ರು ಕೇಳಿದ್ರು, ಅಂದರೆ ನಿಮ್ಮ ಹಸ್ಬೆಂಡ್ ಫ್ಯಾಮಿಲಿನ ತೋರಿಸಿ ಅಂತ ಅಂದ್ಬಿಟ್ಟು. ಐ ಥಿಂಕ್ ಲಾಸ್ಟ್ ವ್ಲಾಗಲ್ಲಿ ಮತ್ತು ಈ ವ್ಲಾಗಲ್ಲೆಲ್ಲ ತೋರಿಸಿದ್ದೀನಿ. ನಮ್ಮ ಅತ್ತೆ ಮಾವನ ಮತ್ತು ಮೈದನ್ನೆಲ್ಲ ನೋಡ್ಕೊಳ್ಬೋದು. ಆ್ಯಂಡ್ ಮನೆಗೆ ಹೊರಟಿದ್ದೀವಿ. ಅವ್ರಿಗೆಲ್ಲ ಪಾಪ ಬೇಜಾರು ಇವಾಗ ಮಗು ಇಲ್ವಲ್ಲ ಅಂತ. ಈಗ ನಮ್ಮ ಮನೆಯಲ್ಲಿ ಖುಷಿ, ಮಗು ಬರ್ತಾ ಇದೆಯಲ್ಲ ಅಂತ. ಅವ್ರಿಗೂ ಫುಲ್ ಬೇಜಾರಾಗ್ಬಿಟ್ಟಿತ್ತು, ಪಾಪು ಇಲ್ಲದೆ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ, ಬೋರ್ ಆಗ್ತಾ ಇದೆ ಅಂತ. ಮಗು ಇದ್ದಾಗ ಅವಳ ಜೊತೆ ಆಟಾಡಲ್ಲ, ಅವಳು ನೆಚ್ಕೊಳ್ಳಲ್ಲ. ಅತ್ತಾಗ ನನ್ನ ಕೈಲಿ ಕೊಟ್ಬಿಡ್ತಾರೆ, ನೋಡ್ಕೋ ನೀನ್ ತಾನೇ ಅಮ್ಮ ಅಂತ. ಇಲ್ಲದೆ ಇದ್ದಾಗ ಬೇಕು ಅಂತಾರೆ. ಈಗ ಹೋದ್ಮೇಲೆ ಮಾಡ್ತೀನಿ ಅವ್ರಿಗೆ, ಅವರೇ ಮಲಗಿಸ್ಬೇಕು ಇವತ್ತು. ಸೊ ಹೋದ್ಮೇಲೆ ಸಿಗ್ತೀನಿ ಗೈಸ್. ನೋಡಿ ಆಗ್ಲಿಂದ ಹೆಂಗ್ ಆಡ್ತಾವಳೆ ಅಂದ್ರೆ, ಕುತ್ಕೊಂಡೇ ಇಲ್ಲ, ಹಿಂಸೆ ಕೊಡ್ತಾನೆ ಅವಳು ಮನೆ ಬರೋಗಂತಾನ. ಇನ್ನೇನು ಬಂತು ಆದ್ರೂ ಹೆಂಗ್ ಆಡ್ತಾ ಫಸ್ಟ್ ಇವ್ರ ತಾತಾಜಿಗೆ ತೋರ್ಸು ಸರ್. ಇಲ್ಲೇ ಲೆಫ್ಟ್ ಸರ್, ಇಲ್ಲೇ ಇಲ್ಲೇ ಹೌದು. ಜಸ್ಟ್ 1 hour ಜರ್ನಿಗೆ ಹಿಂಗ್ ಆಡ್ತಿದ್ದಾಳೆ. ಇನ್ನು ದೂರ ಬರ ಹೋಗ್ಬಿಟ್ರೆ ಹೆಂಗೆ. ಅಲ್ಲಿ ನೋಡಿ ಮಕ್ಕ, ಅವ್ವಾ ಮಕ್ಕ ಎಲ್ಲ ಕಿತ್ಕೊಂತವಳೆ. ಅಲ್ಲಿ ಇನ್ ದೂರ ಬರ ಹೋದ್ರೆ ಏನ್ ಕಥೆಗಳು ಹಿಡ್ಕೊಂಡು. ಅದಕ್ಕೆ ನಾನೆಲ್ಲೂ ಹೋಗೋದೇ ಇಲ್ಲ ಅಂತ. ಹಂಗೆ ಇರಬಾರ್ದು, ಇನ್ನ ಸ್ವಲ್ಪ ದೊಡ್ಡೋಳಾಗ್ಲಿ ಅಷ್ಟೇ. ಮೆತ್ತಗಿಡ್ಕೊ. ಕ್ವಾಲಿಟಿ ಬರುತ್ತೆ ಇವಾಗ. ಏನು ಇದರಲ್ಲಿ ಡಿಮಾರ್ಟ್ ಅಲ್ಲಿ ಸ್ಟ್ಯಾಂಡರ್ಡ್ ಪ್ರೀಮಿಯಂ ಅಂತ ಬರ್ತದಲ್ಲ. ಅಜ್ಜಿ ತರಕಾರಿ. ಸೊ ಗೈಸ್ ಮನೆಗೆ ಬಂದಾಯ್ತು, ಆಗ್ಲೇನೆ ಬಂದ್ವಿ, ಬಟ್ ವಿಡಿಯೋ ಮಾಡಕ್ಕಾಗ್ಲಿಲ್ಲ. ಚೆನ್ನಾಗಿದೆ, ಬಟ್ ಅವರು ಮಧ್ಯಕ್ಕೆ ಬಾರ್ಡ್ರು ಆಮೇಲೆ ಮುಂದೆನೂ ಡಿಸೈನ್ ಕೊಟ್ಟಿಲ್ಲ ಅವರು. ಸೊ ಇವರು ಕೂಡ ಎಲ್ಲ ಬಂದರು, ಮದ್ವೆಗೆ ಹೋಗಿದ್ರು ಅಂತ ಹೇಳಿದ್ನಲ್ಲ, ಎಲ್ಲ ಬಂದರು. ಆ್ಯಂಡ್ ಇವಾಗ ನೋಡ್ಬೇಕೇನು ಮಾಡೋದು ಅಂತ ಗೊತ್ತಿಲ್ಲ. ಬೋರ್ ಆಗ್ತಾಯಿದೆ, ಹೊಟ್ಟೆ ಹಸಿತಾ ಇದೆ ನನಗೆ. ಮೈಕು ಈಗ ಏನು ಗೊತ್ತಾ, ಅಲ್ಲಲ್ಲ ಈಗ ಏನು ಗೊತ್ತಾ, ನಾನು ಡೈಲಿ ವ್ಲಾಗಿಂಗ್ ಮಾಡ್ಬೇಕಾದ್ರೆ ಮೈಕ್ ಹಾಕೊಳಕ್ಕಾಗಲ್ಲ. ಬಿಕಾಸ್ ನಾನು ಎಲ್ಲೆಲ್ಲೋ ಇರ್ತೀನಿ, ಎಲ್ಲ ಕಡೆ ಮೈಕ್ನ ಕ್ಯಾರಿ ಮಾಡೋಕ್ಕಾಗಲ್ಲ. ಇರಮ್ಮ ಒಂದು ನಿಮಿಷ. ಏನಮ್ಮ
ಅದು ಚಿಕನ್ ಅಂತ ಹೇಳಕ್ಕಾಗಲ್ಲ. ಇದು ಅದೇನದು ಪನ್ನೀರ್ ಗ್ರೇವಿ ವಿನತುಂಗೆ ಅಂತ ತಂದಿದ್ದು ನಾನು. ಪಾಯಸ. ಸೊ ಯಾ ಮಂಗೆ ಕಂಟಿನ್ಯೂ ಮಾಡ್ತೀನಿ ಗೈಸ್ ವ್ಲಾಗ್ನ. ಗೊತ್ತಿಲ್ಲ ಇನ್ನು ಹೇಗೆ ಹೋಗುತ್ತೆ ಅಂತ ನೋಡುವ. ಏನ ಸೋತೆಕಾಯಿ ನೋಡು. ಏನಮ್ಮ ಹಿಂಗ್ ತಂದಿದ್ಯಾ? ಅಲ್ಲ ಚೆನ್ನಾಗೇ ಇಲ್ವಲ್ಲಮ್ಮ ತರಕಾರಿ ಎಲ್ಲ ಫ್ರೆಶ್. ಏನ್ ಫ್ರೆಶ್ ಆಗೈತಮ್ಮ? ಅಯ್ಯೋ ಆಗ್ಲೇ ಬೀರೇಶ್ ಏನೋ ಹೇಳಿದ್ರು. ಏನ್ ಹೇಳಿದ್ ನೀನು? ಮೂರ್ ಕ್ವಾಲಿಟಿ ಇಂಗ್ಲಿಷ್ತಾರೆ ನೋಡು. ಈಗ ಟೊಮೊಟೊನಲ್ಲೇ 3 ಕ್ವಾಲಿಟಿ. ಬೆಸ್ಟ್, ಆಮೇಲೆ ಗುಡ್, ಬೆಟರ್, ಬೆಸ್ಟ್. ಟೊಮೆಟೊ ಬೆಲೆ ಜಾಸ್ತಿ ಅಮ್ಮ. ಅದೇ ಎಷ್ಟಮ್ಮ? 80 ರೂಪಾಯಿ. ಅದೇ 50 ರೂಪಾಯಿ ಸಿಗ್ತದೆ. ಪುಟಾಣಿ ಇದ್ದಂಗೆ ಅದಿದು ಫ್ರೆಶ್ ಟೊಮೆಟೊ ಚೆನ್ನಾಗದೆ ನೋಡು. ಪುಟಾಣಿ ಇದ್ದಂಗೆ ಅದಂತ. ಅದನ್ನ ಹೋಗ್ತದೆ. ಸೊ ಗೈಸ್ ನಮ್ಮ ಅತ್ತೆ ಮಾಡಿದ್ದ ಗ್ರೇವಿ, ಪನ್ನೀರ್ ಗ್ರೇವಿ ಇಲ್ಲಿಗೆ ತೊಗೊಂಡು ಬಂದ್ವಿ. ಸೊ ನಾನು ವಿನುತಾ ಮತ್ತು ಬೀರೇಶು ಎಲ್ಲ ತಿಂತಾ ಇದ್ದೀವಿ. ಸೊ ತಿಂದು ಮುಗಿಸ್ಬೇಕು. ಆ್ಯಂಡ್ ಅದಕ್ಕೂ ಮುಂಚೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಇಲ್ಲಿಗೆ. ಸೊ ಏನು ಹೇಳ್ಬೇಕು ನಾನು, ಹಿಂಗೆ ಹೇಳ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ. ಮಗು ಅಳ್ತಾ ಇದೆ, ನಿದ್ದೆ ಬಂದ್ಬಿಟ್ಟಿದೆ ಅವಳಿಗೆ. ಸೊ ಅವಳನ್ನ ಬೀರೇಶ್ ಮಲಗಿಸ್ತಾರೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಏನು ಇನ್ನೊಂದ್ಸತಿ ಹೇಳು, ಏನೋ ಹೇಳ್ದಲ್ಲ? ರೀಲ್ಸ್ ಮಾಡ್ದಲ್ಲ ಮೊನ್ನೆ. ಯಾವ ರೀಲ್ಸು? ಅದೇ ಅದ್ಯಾವುದು ಆಯ್ತು ಆಯ್ತು, ಡ್ಯಾನ್ಸು. ಡ್ಯಾನ್ಸು ಅದು ಮಾಡಕ್ ಮುಂದೆನೆ ಮಗುದು ಇದು ಫೇಸ್ ಕಟ್ಟು ಅದನ್ನ ಮಾಡಿ ನಂತರ ಆಮೇಲೆ ನೀನು ಅದನ್ನ ಮಾಡಿದ್ದಿದ್ರೆ ಜನಕ್ಕೆ ಅವಾಗ ಮಗುವಾದು ಅಂತ ನೀನು ಆ ಟೋಪಿ ಹಾಕ್ಬಿಟ್ಟು ಇದು ಮಾಡ್ಬಿಟ್ಟು ಅಲ್ವಾ? ನಾನೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ, ಬೇರೆಯವ್ರು ಇನ್ನೇನು ಕನ್ಫ್ಯೂಸ್ ಮಾಡ್ಕೊಳ್ಳಲ್ಲ. ಗೈಸ್ ನೋಡಿದ್ರ ನಮ್ಮ ಮನೆಯಲ್ಲಿ ಯಾವ ತರ ಸಪೋರ್ಟ್ ಮಾಡ್ತಾರೆ ರೀಲ್ಸ್ ಮಾಡೋದಕ್ಕೆ ಅಂತ. ನಿಜ ಮಾಡಿದೆ ಅಲ್ವಾ? ಕರೆಕ್ಟ್. ಮಗು ಅದನ್ನ ತೋರಿಸಿ ಡ್ಯಾಡಿ ಏನೋ ಹೇಳ್ತಾವ್ರೆ ಅನ್ಕೊಂಡೆ. ನೋಡಿದವ್ರು ಖುಷಿಯಾಗಿರೋರು. ವೆರಿ ಗುಡ್. ವಿಡಿಯೋ ನೋಡಿದ್ಯಲ್ಲ ಅದಕ್ಕೆ ಹೇಳ್ಬೇಕು ನಾನು. ಥ್ಯಾಂಕ್ ಯು. ನಮ್ಮ ಮಮ್ಮಿ ಸೀರಿಯಲ್ ಓ ಮೈ ಗಾಡ್, ಎಲ್ಲಿ ಕೂತಿದ್ದೆ ನೋಡ್ವಿನೋ. ಪುಟ್ಟ ಒಳಗೆ ಬರ್ತಾ ಇತ್ತು. ಇವತ್ತು ಸೀರಿಯಲ್ ಇತ್ತು ಅಂತ ಅದಕ್ಕೆ ಈಗ ಕೂತಿರೋದು ನಿನ್ ಚಾನಲ್ ಹಾಕಿದ್ಮೇಲೆ.